ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕನನ್ನು ಸ್ಮರಿಸುತ್ತಾ ನೀವಿಲ್ಲಿ ನೋಡಕತ್ತೀರಿ ವಿನಾಯಕನ ಮೂರ್ತಿಯನ್ನು ಮಣ್ಣಲ್ಲಿ ಮಾಡ್ತಾ ಇರುವಂತಹ ಕಲಾವಿದರು. ಇವರ ಪರಿಚಯನ ಮಾಡಿಕೊಳ್ಳುವಂತಹ ಸಂಚಿಕೆ ಇದು. ಇವರು ಎಲ್ಲಿಯವರು ಹೆಂಗೆ ಈ ಕಲೆಯನ್ನು ಕರಗತ ಮಾಡ್ಕೊಂಡು ಬಂದರು. ಇಲ್ಲಿ ಬೇರೆ ಬೇರೆ ಎಷ್ಟೊಂದು ಚಂದ ಗಣಪತಿ ಮಾಡಿಟ್ಟಾರ. ಎಲ್ಲವೂ ಕೆರೆಯ ಬದಿ ಸಿಗುವ ಮಣ್ಣಿನ ಗಣಪತಿನೇ. ಇನ್ನೇನು ಗಣೇಶ ಚತುರ್ಥಿ ಬರ್ತದ, ಅದಕ್ಕಾಗಿ ಅವರು ತಮ್ಮ ಪ್ರಿಪ್ರೇಷನ್ಸ್ ನಡೆಸಾರ. ಬೇರೆ ಬೇರೆಯವರು ಬಂದು ಇಲ್ಲಿ ಆರ್ಡರ್ ಕೊಡ್ತಾರಂತ, ಅವರು ಗಣಪತಿಯನ್ನು ಮಾಡಿಕೊಡ್ತಾರ. ಬರ್ರಿ ಅವ್ರಿಗೆ ಮಾತಾಡ್ಸ್ಕೊಂಡು ಬರೋಣಂತ. ನಮಸ್ಕಾರ. ನಾನು ಇವತ್ತೊಂದು ಜಾಗಕ್ಕೆ ಬಂದೀನಿ. ಅದು ಎಂಥ ಜಾಗ ಅಂದ್ರೆ ಬಹಳಷ್ಟು ಪವಿತ್ರವಾದ ಜಾಗ. ಈಗ ಗಣೇಶ ಚತುರ್ಥಿ ಬರಾಕತ್ತದ, ನಿಮಗೂ ಗೊತ್ತು. ಮುಂದಿನ ತಿಂಗಳ ಗಣೇಶ ಚತುರ್ಥಿ ಇರೋದ್ರಿಂದ ಎಲ್ಲ ಕಡೆ ಗಣಪತಿ ಮೂರ್ತಿಗಳನ್ನ ಮಾಡಾಕತ್ತಾರ. ಸಹಜವಾಗಿ ನಾವು ನೋಡ್ತೀವಿ. ನಮಗೆ ಒಂದು ಕಲ್ಪನೆ ಇರ್ತದ, ನಾವು ಈ ವಾರ ಅಥವಾ ಈ ಸಲ ಗಣಪತಿ ಎಂತ ತರಬೇಕು, ಆ ಗಣಪತಿ ಹೆಂಗಿರ್ಬೇಕು ಅನ್ನುವಂಥದ್ದು. ಬಜಾರ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಗಣಪತಿಗಳನ್ನ ನೋಡ್ತೀವಿ, ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ. ಅಂಥದ್ರೊಳಗೆ ಈ ಶಿವಮೊಗ್ಗದಾಗ ಒಬ್ರು ನಮಗೆ ಪರಿಚಿತರು ಸಿಕ್ಕಾರ. ನಾವು ಹಾಗೆ ದಾರಿ ಹೋಗ್ತಾ ಇದನ್ನ ನೋಡಿ ಇಲ್ಲಿ ನಿಂತೀವಿ. ಅವರು ತಲೆತಲಾಂತರದಿಂದ ಗಣಪತಿ ಮೂರ್ತಿಗಳನ್ನ ಮಾಡಾಕತ್ತಾರ. ಪ್ರತಿ ವರ್ಷ ಅದನ್ನ ಕರಗತವಾಗಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಾರ. ಅವ್ರಿಗೆ ಮಾತಾಡ್ಸೋಣಂತ ಒಂದ್ಸಲ ಅವರ ಅನುಭವವನ್ನ ಕೇಳ್ಕೊಳ್ಳೋಣಂತ. ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಯಾವಾಗಿಂದ ಈ ಗಣಪತಿ ಮಾಡುವ ಕರಕುಶಲ ನಿಮಗೆ ಒದಗಿ ಬಂದದ? ಎಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿರಿ? 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದ. ನೀವು ಒಬ್ಬರೇ ಮಾಡ್ತೀರಿ ಸರ್ ಇದನ್ನ? ಇಲ್ಲ, ನಮ್ಮ ಬೆಟಾಲಿಯನ್ ಎಲ್ಲ ಇದ್ದಾರೆ, ಹುಡುಗರು ಗ್ರೂಪ್ ಎಲ್ಲ ಬರ್ತಾರೆ, ಮಾಡ್ತಾರೆ. ಹೌದಾ? ನಮ್ಮ ಅಮ್ಮ ಮಾಡ್ತಾರೆ, ನಮ್ಮ ಸಿಸ್ಟರ್ಸ್ ಇದ್ದಾರೆ, ನಮ್ಮ ಮಿಸ್ಸಸ್ ಮಾಡ್ತಾರೆ. ಸರ್, ನಾವೆಲ್ಲರೂ ಮನೆಯಲ್ಲೂ ಮಾಡ್ತೀವಿ. ನಿಮಗೆ ಹೆಂಗೆ ಬಂತು ಸರ್ ಈ ಕಲೆ? ಇದು ನಮ್ಮ ತಲೆ ತರಾಂತರ ಬಂದಿದೆ. ನಮ್ಮ ಅಜ್ಜನೂ ಆರ್ಟಿಸ್ಟ್. ನೀವು ಸಣ್ಣವರಿಂದ ಕಲ್ಕೋತ ಬಂದಿರಿ? ಹೌದು. ಪ್ರತಿ ವರ್ಷ ಎಷ್ಟು ಗಣಪತಿ ಮಾಡ್ತೀರಿ ಸರ್ ನೀವು ಅಂದಾಜು? ಇಲ್ಲಿ 200ರಿಂದ 300 ತನಕ ಮಾಡ್ತೀವಿ. ಸಣ್ಣ ದೊಡ್ಡದೆಲ್ಲ ಸೇರಿ ದೊಡ್ಡದೆಲ್ಲ ಆರ್ಡರ್ಸ್ ಎಲ್ಲ ಬರುತ್ತೆ. ದೊಡ್ಡದೆಲ್ಲ ಆರ್ಡರ್ ಬರುತ್ತೆ. ದೊಡ್ಡದೆಲ್ಲ ಒಂದು ಗಣಪತಿ ಎಷ್ಟು ದಿವಸ ಬೇಕಾಗುತ್ತೆ ಸರ್? ದೊಡ್ಡದಾದರೆ 4-5 ದಿವಸ ಬೇಕು. ಸಣ್ಣದಾದರೆ ಒಂದು ದಿನದಲ್ಲಿ 4-5 ಮಾಡ್ತೀವಿ. ಸಣ್ಣ ಪುಟ್ಟ ಮಾಡ್ತೀವಿ. ಎಷ್ಟು ತಾಸು ಕೆಲಸ ಮಾಡ್ತೀರಾ ಸರ್ ನೀವು ಪ್ರತಿದಿನ? ಪ್ರತಿದಿನ ಬೆಳಿಗ್ಗೆ ಒಂದು 10 ಗಂಟೆ ಬರ್ತೀವಿ. ಮತ್ತು ಹೀಗೆ ಪೂರ್ತಿ ಸಂಜೆವರೆಗೂ ನೀವು ಅದನ್ನ ಮಾಡ್ತೀರಿ. ಇದರದ್ದು ಪೇಂಟಿಂಗ್ ಎಲ್ಲ ಸರ್ ನೀವೇ ಮಾಡ್ತೀರಾ? ಮಾಡ್ತೀವಿ. ಇದು ಪೂರ್ತಿ ಮಣ್ಣಿಂದೆ? ನೀವು ಯಾವುದೇ ಪ್ಲಾಸ್ಟರ್ ಅಥವಾ ಆ ಥರದ್ದು ಯಾವುದು ಯೂಸ್ ಮಾಡಲ್ಲ, ಬರೀ ಮಣ್ಣಿಂದು. ಮತ್ತು ಕಲರ್ ಕೂಡ ಅಷ್ಟೇ, ವಾಟರ್ ಕಲರ್ ಮಾಡ್ತೀವಿ. ಎಲ್ಲಿಂದ ತರ್ತೀರಿ ಸರ್ ಮಣ್ಣು? ಕೆರೆಯಲ್ಲಿ ಸಿಗುತ್ತೆ, ಇಲ್ಲಿ ಲೋಕಲ್ ಇಲ್ಲಿ ಎಲ್ಲ ಕೆರೆಯಲ್ಲಿ ಸಿಗುತ್ತೆ. ಕೆರೆಯಲ್ಲಿ ಮಾಡ್ತೀವಿ. ಆಮೇಲೆ ಕಲರ್ ಎಲ್ಲ ವಾಟರ್ ಕಲರ್ ಮಾಡ್ತೀವಿ. ನೀವೇ ಸ್ವತಃ ಮಾಡೋದಿಲ್ಲ? ಹೌದು. ನಿಮಗೆ ಮೊದಲೇ ಆರ್ಡರ್ ಕೊಡಬೇಕಾ ಅಥವಾ ನೀವು ಮಾಡಿ? ಮೊದಲೇ ಆರ್ಡರ್ ಕೊಡಬೇಕು. ಈ ಸಣ್ಣ ಪುಟ್ಟ ಗಣಪತಿಗಳೆಲ್ಲ ರೆಗ್ಯುಲರ್ ತೊಗೊಂಡು ಹೋಗ್ತಾರೆ. ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಭಾಳ ವರ್ಷದಿಂದ ಮಾಡ್ತಾ ಇದೀವಲ್ಲ, ಹಾಗಾಗಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಈ ದೊಡ್ಡವೆಲ್ಲ ಅವರಿಗೆ ಟೇಸ್ಟಿಗೆ ತಕ್ಕ ಹಾಗೆ, ಅಂದರೆ ಅವರ ಅಭಿರುಚಿಗೆ ತಕ್ಕ ಹಾಗೆ ಆರ್ಡರ್ ಕೊಡ್ತಾರೆ. ಹಾಗೆ ಅವರ ಇದಕ್ಕೆ ಹೇಳಿದ ಹಾಗೆ ನಾವು ಮಾಡ್ತೀವಿ. ಈಗ ಎಷ್ಟನೇ ಗಣಪತಿ ಸರ್ ನೀವು ಮಾಡ್ತಾ ಇರೋದು? ಇದು 8ನೇ ಗಣಪತಿ ಮಾಡ್ತೇವೆ. 8ನೇದು. ಈಗ ನಿಮಗೆ ಆರ್ಡರ್ ಕೊಟ್ಟಿದ್ದು ಫೋಟೋ? ಹೌದು, ಅದು ಫೋಟೋ ಇದೆ. ಅದರ ಪ್ರಕಾರ ನೀವು ಮಾಡ್ತೀರಿ? ಅದು ಕೊಟ್ಟಿರೋ ಫೋಟೋ, ಅದನ್ನ ನೋಡ್ಕೊಂಡು ಅದರ ಪ್ರಕಾರ ಮಾಡೋದು. ಇದು ನಿಮ್ದು ಅಂಗಡಿ ಸರ್? ನೀವು ಇಲ್ಲೇನೆ ಮಾರಾಟ ಮಾಡ್ತೀರಾ? ಇದೇ ಜಾಗದಲ್ಲೇ. ಏನು ಸರ್ ಇದು ಅಡ್ರೆಸ್ ಬೇಡ ಸರ್? ನನ್ನ ಹೆಸರು ಅರುಣ್ ಕಾಂಬ್ಳೆ ಅಂತ. ಅರುಣ್ ಕಾಂಬ್ಳೆ ಸರ್. ಕಾಂಬ್ಳೆ ಅಂತ. ಛಾಯಾ ಶಂಕರಮಠ ಸರ್ಕಲ್, BH ರೋಡ್, ಶಿವಮೊಗ್ಗ. BH ರೋಡ್, ಶಿವಮೊಗ್ಗ. ಶಂಕರಮಠ ಸರ್? ಶಂಕರಮಠ. ಓಕೆ. ಕಾಂಬ್ಳೆ ಸರ್. ಓಕೆ ಸರ್. ಮಾರಾಟ ಗೊತ್ತಾಯ್ತು. ತುಂಬ ಒಳ್ಳೆ ಕೆಲಸ ಸರ್ ಇದು ನಾವು ಮಾಡೋದಿದ್ದು. ದೇವರ ಕೃಪೆ ತೃಪ್ತಿ ಸಿಗುತ್ತೆ ಮೇಡಮ್. ಅದು ಒಂದು ತೃಪ್ತಿ. ಭಾಳ ಚಂದ ಕೆಲಸ ಆಯ್ತು ಸರ್ ಇದು. ಭಾಳ ಖುಷಿ ಆಯ್ತು ಸರ್. ನಾವು ಇಲ್ಲಿಂದ ಸುಮ್ಮನೆ ಹಾಗೆ ಹೋಗ್ಬೇಕಂದ್ರೆ ನಂದು ಕಣ್ಣು ಸರಿಲೇ ಇಲ್ಲ ಮುಂದೆ. ನಾವಿಲ್ಲಿ ನೋಡ್ಕೊಂಡು ನಿಂತಿದ್ವಿ. ಭಾಳ ಖುಷಿ ಆಯ್ತು ಸರ್ ನಮಗೆ ನೋಡಿ. ಇನ್ನು ಇದು ಫಿನಿಶಿಂಗ್ ಮಾಡ್ಬೇಕಂದ್ರೆ ನೀವು ಇನ್ನ 1-2-3 ದಿವಸ ಬೇಕು. ಕಲೆ ಅನ್ನೋದು ಕೆಲವರಿಗೆ ಮಾತ್ರ ಕೈ ಬೀಸಿ ಕರೆಯುತ್ತೆ. ಹೌದು ಸರ್, ಖಂಡಿತ ಸರ್. ಎಲ್ಲರಿಗೂ ಒಲಿಯಲ್ಲ ಒಂದು. ಹೌದು. ಆಮೇಲೆ ಎಲ್ಲರಿಗೂ ಅಟ್ರಾಕ್ಟ್ ಆಗಲ್ಲ. ನಿಜ.
ನೀವು ಇದರಲ್ಲಿ ನನಗೆ ಒಂಥರ ಏನೊಂಥರ ಸಂತೃಪ್ತಿ ಸಿಕ್ಕಿದೆ ಯಾಕಂದ್ರೆ ಪ್ರೌಡ್, ನಾನು ಹೆಮ್ಮೆ ನಾನು ಮಾಡಿದ್ದೀನಿ ಅಂತ ಹೇಳಿ 4 ಜನರಿಗೆ ನಾವು ತೋರಿಸ್ಬೋದು ಮತ್ತೆ ಹೆಮ್ಮೆಯಿಂದ ಹೇಳ್ಕೋಬಹುದು ಈ ಕಲೆ ಮಾತ್ರ. ಬೇರೆ ಯಾವುದೋ ಅಷ್ಟು ತೋರಿಸ್ಲಿಕ್ಕೆ ಬರೋದಿಲ್ಲ. ಈ ಮೆಕ್ಯಾನಿಸಮ್ ಹೊರಗ ಔಟ್ಡೋರೆಲ್ಲ ಇದನ್ನೆಲ್ಲ ಮಾಡ್ತಾರೆ, ಅವೆಲ್ಲ ತೋರಿಸೋವಂಥದ್ದು ಏನಲ್ಲ, ಕಾಮನ್ ಅದೆಲ್ಲ. ಈ ಕಲೆ ಅನ್ನೋದು ಏನಿದೆ ಅದು ಒಂದು ಶ್ರೇಷ್ಠತೆ ಇರುತ್ತೆ, ಅದರಲ್ಲಿ ಒಂದು ಇದಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ ನೋಡ್ಲಿಕ್ಕೆ. ಸಣ್ಣ ಮಗುವಿಂದ ಹಿಡಿದು ಒಳ್ಳೆ ಒಂದು ಭಾವನೆಯಲ್ಲಿ ನೋಡ್ತಾರೆ. ದೇವರ ಹತ್ರ ಅದರದೊಂದು ಡಿವೋಟೀಸ್, ಅದೊಂಥರ ಡಿವೈನಿಟಿನೇ ಬೇರೆ. ಸರ್ ನಿಮಗೆ ಯಾವ ತರ ಚಾಲೆಂಜಸ್, ಈಗ ಏನಾದ್ರು ಬೇರೆ ತರ ಗಣಪತಿ ಫೋಟೋ ತೋರಿಸಿ ಅದು ನಿಮಗೆ ಕಷ್ಟ ಅದು ಆಗಿರುವಂತಹ ಒಂದು ಅನುಭವ ಏನಾದ್ರು ನಿಮಗಿದೆಯಾ? ಆಗಿದೆ, ಆಗಿಲ್ಲ ಅಂತ ಆಗಿದೆ. ಆ ಟೈಮಲ್ಲಿ ನೀವು ಯಾವ ತರ ಫೇಸ್ ಮಾಡಿದ್ರಿ ಸರ್? ಆ ಟೈಮಲ್ಲಿ ನಾನು ಬಿಟ್ಬಿಡ್ತೀನಿ, ಬಿಟ್ಬಿಡೋದು. ಆ ಟೈಮಲ್ಲಿ ನೋಡಿ ಇರಲ್ಲ, ಸ್ವಲ್ಪ ಅದು ರಿಲ್ಯಾಕ್ಸ್ ಮಾಡಿ 1 hour ಅಥವಾ ಸ್ವಲ್ಪ ಅರ್ಧ ದಿನ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಯೋಚನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಕೂತ್ಕೊಂಡು. ಅದಾದ ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಬರುತ್ತೆ ಅದೇ ರೀತಿ ಬರ್ತದೆ. ಆಮೇಲೆ ನಾವು ಅಜ್ಜರ ಗುರುಗಳಲ್ವಾ, ಮೊದಲನೇ ಗುರುಗಳು ಆಗುತ್ತೆ. ಅಮ್ಮನ ಕಡೆಯಿಂದ ಆರ್ಟಿಸ್ಟ್ ಇದೆ, ಅಮ್ಮನಪ್ಪನ ಆರ್ಟಿಸ್ಟ್, ಅಮ್ಮನೂ ಆರ್ಟಿಸ್ಟ್. ಮೊದಲನೇ ಗುರುಗಳು ಆಗುತ್ತೆ. ಅವರೆಲ್ಲ ಕಲ್ಪನೆ ಮಾಡ್ಕೊತೀನಿ, ಅವರೆಲ್ಲ ನೆನೆಸ್ಕೊತೀನಿ. ಮನೆ ಮೊದಲ ಪಾಠಶಾಲೆ, ನನಗಿಂತಾನೆ ಮೊದಲ ಗುರು ಅನ್ನೋದು ನಿಮ್ಮ ಮನೆಯೊಳಗೆ ಬಂದಿದ್ದು. ಅದು ನಾವು ಹುಟ್ಟಿರೋದೇ ರಾಖಿ ಹಬ್ಬದ ದಿವಸ ಅಂತೆ. ಹೌದು, ನಾಳೆ ಬರ್ತಲ್ಲ ಹುಣ್ಣಿಮೆ, ಹುಣ್ಣಿಮೆ ಬರುತ್ತೆ ನಾಳೆ. ಹುಣ್ಣಿಮೆ ಹಬ್ಬದ ದಿವಸನೇ ಹುಟ್ಟಿರೋದು. ಹೌದಾ? ನೀವು ನಾವು ಹುಟ್ಟಿರೋದು. ಅಮ್ಮ ಗಣಪತಿ ಮಾಡ್ಕೋತ ಕೂತಿದ್ರಂತೆ, ಮನೆಯಲ್ಲಿ ಡೆಲಿವರಿ ಆಯ್ತು. ಮನೆಯೊಳಗೆ ಡೆಲಿವರಿ ಆಯ್ತು, ನೀವು ಹುಟ್ಟಿರೋದು. ಅವಾಗೆಲ್ಲ ಮನೆಯೊಳಗೆ ಡೆಲಿವರಿ. ಆ ಗಣಪತಿ ಕೃಪಾಶೀರ್ವಾದ ನಿಮಗೆ ಇಲ್ಲಿವರೆಗೂ ಬಂದಿದೆ. ಬಹಳ ಖುಷಿ ಆಯ್ತು ಸರ್. ಹುಟ್ಟುಹಬ್ಬದ ಶುಭಾಶಯ. ಸ್ವಾರಸ್ಯ ಅದು ಸರ್, ಅವರು ಬಹಳ ಖುಷಿ ಆಯ್ತು ಸರ್. ಜನ್ಮದಿನದ ಶುಭಾಶಯಗಳು ನಿಮಗೆ. ದೇವರ ಹಾದಿಯಲ್ಲಿ ಯಾವಾಗಲೂ ಇರಲಿ ಅಂತ ಆಶಿಸ್ತೀವಿ ನಾವು. ಅವಳು ದೀಪಾವಳಿ ಹಬ್ಬದ ದಿವಸ ಹೋಗಿದ್ರು. ಹೌದಾ ಸರ್? ಲಕ್ಷ್ಮಿ ಅಂತ ಲಕ್ಷ್ಮಿ. ಇವಾಗ ಅವರು ಕಲ್ತ್ಕೊಂಡ್ಬಿಟ್ಟಾರ ನಿಮ್ ಕಡೆ ಬಂದು. ಕಲಿತಾ ಇದ್ದಾರೆ. 30 ವರ್ಷದಿಂದ ಮಾಡ್ತಾ ಇದ್ದಾರೆ. ನಿಮಗೆ ಹೆಲ್ಪ್ ಮಾಡ್ತಾರೆ ಸರ್ ತುಂಬಾ? 50% ಅವಳೇ ಮಾಡ್ತಿರೋದು, ನಾನು ಸ್ವಲ್ಪ ಕೈ ಹಾಕಿದ್ದೀನಿ. ಸ್ಕೆಚಸ್ ನೋಡಿ ಸರ್, ಮನೆಯೊಳಗೆ ಸ್ಕೆಚಸ್ ಹಾಕ್ಕೊಟ್ಟಿದ್ದೀನಿ, ಅದರಲ್ಲಿ ಅವಳು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೃಷ್ಣ ಗಣಪತಿ ಅಲ್ಲಿ ನಡೀತಾ ಇದೆ ಕೆಲಸ. ಏನ್ ಮಾಡ್ತಾ ಇದ್ದೀರಾ? ಈಶ್ವರ ಮಾಡ್ತಾ ಇದ್ದೀವಿ. ಒಂದು ಈಶ್ವರನ ದೇವಸ್ಥಾನದಲ್ಲಿ ಒಂದು 15 ಫೀಟಿಂದ ಈಶ್ವರ ಅಲ್ಲಿ ಸ್ಟಾಪ್ ಮಾಡಿ ಬಂದಿದ್ವಿ. ಮತ್ತೆ ಈ ಹಬ್ಬ ಕಂಟಿನ್ಯೂ ಇದು ಸಪೋರ್ಟ್ ಸಿಕ್ಕಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ತೆಗೆದ್ಬಿಡ್ತೀವಿ. ಪೂರ್ತಿ ಮಣ್ಣೆಲ್ಲ ಸರ್ ಗಟ್ಟಿ ಆಗಕ್ಕೆ ಟೈಮ್ ತಗೊಳುತ್ತೆ. ಪೂರ ಮಣ್ಣು ಗಟ್ಟಿ ಆಗುತ್ತೆ, ಈ ಥರ ಎಲ್ಲ ಕ್ರ್ಯಾಕ್ ಆಗುತ್ತೆ. ಬಟ್ ಅದೇನು ಡೇಂಜರ್ ಏನಿಲ್ಲ. ಇನ್ನೊಂದು ಕಡೆ ಸಪೋರ್ಟ್ ತಗೊಳುತ್ತೆ, ಒಂದು ಕಡೆ ಕ್ರ್ಯಾಕ್ ಆದರೆ ಮತ್ತೆ ಇನ್ನೊಂದು ಕಡೆ ಅದು ತಾನಾಗೆ ಸಪೋರ್ಟ್ ತಗೊಳುತ್ತೆ. ಹಾಗಾಗಿ ದೊಡ್ಡ ಗಣಪತಿ ಮುಂದೆ ಮತ್ತೊಂದು ಸಣ್ಣ ಗಣಪತಿ ಇಡ್ತಾರಲ್ಲ ಸರ್? ಹೌದು, ಪೂಜಾ ಈ ಕಡೆ ಎಲ್ಲ ಇಡ್ತಾರಲ್ಲ, ಇಡ್ತಾರೆ ಪೂಜಾ ಗಣಪತಿ. ಅದು ನಿಮಗೆ ಹೊಡ್ಕೊಟ್ಟು ಹೋಗಿರ್ತಾರೆ. ಕೆಲವರು ತಗೊಂಡು ಹೋಗ್ತಾರೆ, ಇಲ್ಲ ಕೆಲವರು ಬೇರೆ ಕಡೆ. ಇಂಪಾರ್ಟೆಂಟ್ ಇದು ಅಂತೇಳಿ ಇದು ದಗಡು ಶೇಟ್ ಗಣಪತಿ ಅಂತ, ದಗಡು ಶೇಟ್ ಗಣಪತಿ ಅಂತ ಹೇಳ್ತಾರೆ. ಮುಂಬೈಯಲ್ಲಿ ಫೇಮಸ್ ಇದೆ ಈ ಗಣಪತಿ ದೇವಸ್ಥಾನನೇ ಇದೆ. ಗರ್ಭಗುಡಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು. ಈ ಥರ ಗಣಪತಿ ಇದೆಲ್ಲ ಪೂರ ಅಲಂಕಾರ ಎಲ್ಲ ಪೂರ ಬಂಗಾರದಲ್ಲಿ ಮಾಡ್ತಾರೆ. ಅಲ್ಲಿ ನಾವು ಇದನ್ನು ಆರ್ಟಿಫಿಷಿಯಲ್ ಆಗಿ ಅಲಂಕಾರ ಮಾಡಬೇಕು. ಆ ಫೋಟೋದಲ್ಲಿ ಇದೆಲ್ಲ ಅದೇ ಫೋಟೋ ಡಗಡು ಶೇಡ್. ಇದೆಲ್ಲ ನಾವೇ ಸೆಷನ್ ಮಾಡಿದ್ದೀರಾ ಸರ್? ಇದನ್ನು ಪೂಜೆಗಂತಾನೆ ಇದು ನಾಗಪ್ಪಂದೆಲ್ಲ ಮಾಡಿರಲ್ಲ ಸರ್? ಇದು ಈ ಗಣಪತಿಗೆ ಇವೆಲ್ಲ ಕಲಿಯೋ ಸ್ಟೂಡೆಂಟ್ಗಳು ಮಾಡ್ತಾ ಇದ್ದಾರೆ.
ನಿಮ್ ಕಡೆ ಕಲಿಯಕ್ಕೂ ಬರ್ತಾರಾ? ಹೌದು ಹೌದು. ಇವಾಗ ಸಂಡೆ ಅಲ್ಲ, ಒಂದು ಹಾ 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 ಜಾತ್ರೆ ಬೇರೆ ನಡೀತಾ ಇದೆ. ಈ ಜಾತ್ರೆ ಹೆಂಗ್ ಕೋರ್ಸಸ್ ಮಾಡ್ತೀರಿ? ಕೋರ್ಸ್ ಅಂತ ಏನಿಲ್ಲ, ಸುಮ್ಮನೆ ಹಾಬಿ ಕ್ಲಾಸಸ್ ಮಾಡ್ತೀನಿ. ಸೂಪರ್. ಹಾ ಹಾ ಮತ್ತೆ ಆಮೇಲೆ ಈ ಟೈಮಲ್ಲಿ ಬರ್ತಾರೆ. ಓಕೆ. ಸಂಡೆ ಅಂತ ಹೇಳಿ ಹುಡುಗರೆಲ್ಲ ಹೋಗಿ ಹಾ ಹಾ ಹಾ. ಪೂರ್ತಿ 7 ದಿವಸ ಇರ್ತದೆ ಕ್ಲಾಸ್? ಹೌದು. ಸಂಡೇನೂ ಬರ್ಬೋದು, ಬಟ್ ಹುಡುಗರು ರಜಾ ತಗೋತಾರೆ. ಹೌದು ಹೌದು. ಹಾ ಖುಷಿ ಆಯ್ತು ಸರ್, ನಮ್ಮ ಜೊತೆ ಇಷ್ಟು ತನಕ ಭಾಳ ಟೈಮ್ ಜನ. ಕೊಟ್ರೆ ನೀವು. ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಯುತರಾದ ಅರುಣ್ ಕಾಂಬ್ಳೆ ಸರ್ ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹೆಂಗೆ ಹಂಚ್ಕೊಂಡ್ರು ಅಂಥೇಳಿ. ಅವರ ಪೂರ್ವಜರು ಎಲ್ಲ ಮಾಡಿಕೊಂಡು ಬಂದಿರುವಂತಹ ಕಲೆಯನ್ನು ಇಲ್ಲಿವರೆಗೂ ಬೆಳೆಸ್ಕೊಂಡು ಉಳಿಸ್ಕೊಂಡು ಅವರು ಬಂದಾರ. ಸಣ್ಣವರಿದ್ದಾಗಿಂದನೇ ಪೇಂಟಿಂಗ್ ಆಗಿರ್ಬೋದು, ಈಗೇನು ನೀವು ನೋಡಕತ್ತಿರಲ್ಲ ಇದೆಲ್ಲ ಪೇಂಟಿಂಗ್ಸ್ ಮಾಡಿದ್ದವರೇ ಅಂತ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಿಮೆಂಟಿಂದು ಕಲಾಕೃತಿಗಳನ್ನು ಅವರು ಮಾಡ್ತಾರೆ. ಈಗ ಗಣೇಶನ ಉತ್ಸವ ಆರಂಭ ಆಗುವ ಸಂಬಂಧ ಗಣಪತಿಯ ಒಂದು ಮೂರ್ತಿಗಳನ್ನು ಅವ್ರು ಮಾಡಾಕತ್ತಾರ. ಹಾಗೆ ಇವರ ಧರ್ಮಪತ್ನಿಯರಾದ ಶ್ರೀಮತಿ ಲಕ್ಷ್ಮೀ ಅಮ್ಮನವರು ಸಹಿತ ಇಲ್ಲಿ ಈ ಕಲಾಕೃತಿಯನ್ನು ಮಾಡ್ತಾಯಿದ್ರು. ನೀವು ಅಲ್ಲಲ್ಲಿ ವಿಡಿಯೋ ಒಳಗೆ ನೋಡಿದ್ರಿ. ಅವರು ಇವರಿಗೆ ಕೈ ಜೋಡಿಸ್ಯಾರ. ಹೀಗೆ ಇವರ ಕಲೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ರಿ. ಮತ್ತು ನಿಮಗೆ ಇದ್ರ ಬಗ್ಗೆ ಏನರೇ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಬಾಕ್ಸ್ ಒಳಗೆ ಹಾಕ್ರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಸಿಗೋಣಂತ. ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷಾ ನರೇಟ್ಸ್. ನಮಸ್ಕಾರ. ಬಿಜಾಪುರ ಬಂದಿದ್ದು, ಬಿಜಾಪುರ ಎಲ್ಲ ಅರೌಂಡ್ ಹೌದು, ನೋಡಿರಿ. ಬಾದಾಮಿ, ಬನಶಂಕರಿ ಬನಶಂಕರಿ ತನಕ ಬಂದಿದ್ದು.